ನಾವು ಧ್ಯಾನದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀವೋ, ಎಷ್ಟು ಮಾಡ್ತೀವೋ ಅದರ ವಿಪರೀತ ಈ ಧ್ಯಾನ. ನೋಡ್ಲಿಕ್ಕೆ ಹೋದರೆ ಧ್ಯಾನದ ಎರಡು ಅರ್ಥ ಸಿಗ್ತದೆ. ಮೊದಲನೆಯದು ಅಟೆನ್ಷನ್, ಎರಡನೆಯದು ಮೆಡಿಟೇಷನ್. ಎರಡು ಧ್ಯಾನನೇ. ನಾವು ಯಾವ ಧ್ಯಾನ ಮಾಡ್ತೀವಿ? ಈ ಅಟೆನ್ಷನ್ನ ಧ್ಯಾನ. ಮೆಡಿಟೇಷನ್ ಧ್ಯಾನ ಮಾಡಲ್ಲ. ಪತಂಜಲಿ ಯೋಗ ಸೂತ್ರದಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಬರ್ತದೆ. ಚಿತ್ತದಲ್ಲಿ ಏನೆಲ್ಲ ವೃತ್ತಿ ಬರ್ತಾ ಇದೆಯೋ ಅದನ್ನು ನಿರೋಧ ಮಾಡೋದು ಮತ್ತು ನಿರಾಕಾರ ಪರಬ್ರಹ್ಮನ ಪರಮ ಸತ್ಯನ ತಲುಪುವುದು, ಅದನ್ನು ಯೋಗ ಅಂತಾರೆ. ಇವತ್ತಿನ ದಿನ ಧ್ಯಾನದ ಬಗ್ಗೆ ತುಂಬ ಪ್ರಚಲಿತ ಆಗ್ತಾ ಇದೆ. ವಿದೇಶದಿಂದನೂ ಜನ ಬರ್ತಾ ಇದ್ದಾರೆ. ಇವತ್ತು ವೆಬಿನಾರ್ ಆಗ್ತವೆ, ಸೆಮಿನಾರ್ ಆಗ್ತವೆ, ಬೇರೆ ಬೇರೆ ರೀತಿಯ ಭ್ರಾಂತಿಗಳಿವೆ, ಬೇರೆ ಬೇರೆ ರೀತಿಯ ಧ್ಯಾನದ ಸೂತ್ರನ ಹೇಳ್ಕೊಡ್ತಾರೆ. ಹೀಲಿಂಗ್, ಚಕ್ರ ಹೀಲಿಂಗ್, ಡೀಪ್ ಮೆಡಿಟೇಷನ್, ಅವೇಕಿಂಗ್ ಪ್ರೊಸೆಸ್, ಅವೇರ್ನೆಸ್, ಇವೆಲ್ಲ ಒಂದೇ ವಿಷಯನ ಪದೇ ಪದೇ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ನಾವು ದಿನಾಲು ಹೊಸದನ್ನು ಕಲಿಯೋ ಬರದಲ್ಲಿ ಎಲ್ಲ ವಿಧಾನನ ಹಿಡಿಲಿಕ್ಕೆ ಹೋಗ್ತೀವಿ. ಇವತ್ತು ಈ ಗುರುಜಿ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಇವರು ಧ್ಯಾನ ಮಾಡೋಣ. ನಿನ್ನೆ ಬೇರೆ ಯಾರೋ ಗುರುಜಿ ಅವ್ರ ಬಗ್ಗೆ ನಾವು ಕೇಳ್ತಾ ಇದ್ವಿ, ಅವರು ಧ್ಯಾನ ಮಾಡ್ತಾಯಿದ್ವಿ. ನಾವು ಕ್ರಿಯೆಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ಪರಿಣಾಮ ಏನಾಗುತ್ತೆ ಅಂದರೆ ನಮಗೆ ಧ್ಯಾನಕ್ಕೆ ಕೂತ್ರೂ ಧ್ಯಾನ ಇರಲ್ಲ. ಧ್ಯಾನ ಮಾಡ್ತೀರಾ? ಹೌದು, ಡೈಲಿ ಅರ್ಧ ಗಂಟೆ ಮಾಡ್ತೀನಿ, ಡೈಲಿ 1 ತಾಸು ಮಾಡ್ತೀನಿ. ಏನು ಅನುಭವ ಆಯಿತು? ಏನೂ ಇಲ್ಲ. ಯಾಕೆ ಅನುಭವ ಆಗ್ತಾ ಇಲ್ಲ ಅಂದರೆ ನಾವು ಧ್ಯಾನನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ಧ್ಯಾನ ನಮ್ಗೆ ಅರ್ಥ ಆಗಿಲ್ಲ ಅಂದರೆ ಧ್ಯಾನದ ಬಗ್ಗೆ ನಾವು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ತಲೆಯಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ. ಈ ರೀತಿ ಮಾಡಿದ್ರೆ ಧ್ಯಾನ ಆಗ್ತದೆ. ಒಂದು ರೀತಿಯ ವಿಧಿಯಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಮೂಲ ವಿಷಯ ನಾವು ತಿಳ್ಕೊಂಡಿಲ್ಲ. ಧ್ಯಾನ ಇಡೋದಾ, ಧ್ಯಾನ ಮಾಡೋದಾ, ಅಥವಾ ಧ್ಯಾನಸ್ಥ ಆಗ್ತೀವ? ಈ ಮೂರರಲ್ಲೂ ಅಂತರ ಇದೆ. ಒಂದು ಒಳ್ಳೆ ಸಂಗೀತ, ನಮ್ಮ ಇಷ್ಟದ ಹಾಡು ಬರ್ತಾ ಇದೆ, ನಮ್ಮ ಧ್ಯಾನ ಅದ್ರ ಮೇಲೆ ತನ್ನಿಂತಾನೆ ನಮ್ಮ ಧ್ಯಾನ ಅಲ್ಲಿ ಎಳೀತದೆ. ಒಂದು ಒಳ್ಳೆ ಘಟನೆ, ಅದು ನಮ್ಮ ಮನಸ್ಸಿನ ರುಚಿ ಆಗಿದ್ದರೆ ಧ್ಯಾನ ತನ್ನಿಂತಾನೇ ಎಳೀತದೆ. ನಾವು ಧ್ಯಾನ ಕೊಡಬೇಕಾಗಿಲ್ಲ. ಒಂದೊಂದು ಸಲ ನಾವೊಂದು ಕೆಲಸದಲ್ಲಿ ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಎಷ್ಟು ಮುಳುಗೋಗಿರ್ತೀವಿ ಅಂದರೆ ನಮ್ಗೆ ಬೇರೆದ್ರ ಬಗ್ಗೆ ಗಮನನೇ ಇರಲ್ಲ, ನಮಗೆ ಬೇರೆದ್ರ ಬಗ್ಗೆ ಧ್ಯಾನನೇ ಇರಲ್ಲ. ಅದು ಧ್ಯಾನನೇ. ಧ್ಯಾನದ ಅನೇಕ ಪ್ರಕಾರಗಳನ್ನು ನಾವು ದಿನಾಲು ಒಂದಲ್ಲ ಒಂದು ರೀತಿ ಅನುಭವ ಮಾಡ್ತೀವಿ. ಆದರೆ ವಾಸ್ತವಿಕ ಧ್ಯಾನ, ಅದರ ಪರಿಭಾಷೆ ಬೇರೆಯದೇ ಆಗಿದೆ. ಪತಂಜಲಿ ಯೋಗ ಸೂತ್ರದಲ್ಲಿ ಏನು ಅಷ್ಟಾಂಗ ಮಾರ್ಗ ಇದೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇವು ಯಾರು ಯೋಗ ಕಲೀಲಿಕ್ಕೆ ಬಯಸ್ತಾರೋ ಅವರಿಗಾಗಿದೆ. ಈ ಅಷ್ಟಾಂಗ ಯೋಗಗಳೇ ನಾವು ಮಂತ್ರದಲ್ಲಿ ಹೋಗಲಿ, ಯಂತ್ರದಲ್ಲಿ ಹೋಗಲಿ, ತಂತ್ರದಲ್ಲಿ ಹೋಗಲಿ, ಚಕ್ರ ಹೀಲಿಂಗ್ಗೆ ಹೋಗಿ ಎಲ್ಲಿ ಹೋದರೂ ಈ ಅಷ್ಟಾಂಗ ಯೋಗ ಬೇಕಾಗ್ತದೆ. ಯಮ, ನಿಯಮ ಇವು ಜೀವನದಲ್ಲಿ ತುಂಬ ಅವಶ್ಯಕ. ಯಮ ನಿಯಮ ಪಾಲನೆ ಮಾಡದೆ ನೀವೊಂದು ಆಸನದಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ. ಒಂದು ಆಸನದಲ್ಲಿ ಕೂತ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂದರೆ ನೀವು ಪ್ರಾಣದ ಆಯಾಮನ ಒಂದು ಕಡೆ ಸ್ಥಿರ ಮಾಡಲಿಕ್ಕೆ ಆಗಲ್ಲ. ಒಂದು ಕಡೆ ಸ್ಥಿರ ಆದರೆ ಪ್ರತ್ಯಾಹಾರ. ನಾವಿನ್ನೂ ಬ್ಯಾಲೆನ್ಸಿಗೆ ಬಂದಿಲ್ಲ, ಪ್ರತ್ಯಾಹಾರ ಮಾಡಲಿಕ್ಕೆ ಹೋಗ್ತೀವಿ. ನಾವು ಯೋಚನೆ ಮಾಡ್ತೀವಿ, ನಾವು ಕೂತ್ಕೊಳ್ತೀನಿ, ನಾನೀಗ ಧ್ಯಾನಕ್ಕೆ ಹೋಗ್ತೀನಿ, ಆಳವಾದ ಶಾಂತಿನ ಅನುಭವಿಸ್ತೀನಿ. ಆದರೆ ನಮ್ಮ ಜೀವನದ ಯಮ ನಿಯಮ ಇನ್ನೂ ಸೆಟ್ ಆಗಿಲ್ಲ. ನಮ್ಮ ಪ್ರಾಣದ ಆಯಾಮ ಇನ್ನೂ ಸೆಟ್ ಆಗಿಲ್ಲ. ನಮ್ಮ ಪ್ರಾಣದ ಊರ್ಜೆ, ಚೈತನ್ಯದ ಊರ್ಜೆ, ಶರೀರದ ಊರ್ಜೆ ಅದು ಬ್ಯಾಲೆನ್ಸಲ್ಲಿಲ್ಲ. ಧ್ಯಾನ 2 ಪ್ರಕಾರ ಆಗ್ತದೆ. ಒಂದು ಅಟೆನ್ಷನ್, ಇನ್ನೊಂದು ಮೆಡಿಟೇಷನ್. ಅಟೆನ್ಷನ್ ಅಂದರೆ ಧ್ಯಾನ ಮಾಡಲಿಕ್ಕೆ 4 ಬೇರೆ ಬೇರೆ ವಿಧಿ ಇದೆ. ಧ್ಯಾನನ ಯಾವ ಸ್ವರೂಪದಲ್ಲಿ ಇಡಬೇಕು ಅದ್ರ ಮೇಲೆ ನಿರ್ಧಾರ ಆಗಿರ್ತದೆ. ಅಂದರೆ ನಮ್ಮ ಹತ್ರ ಯಾವುದಾದ್ರೂ ವಿಗ್ರಹ, ಸಾಕಾರ ವಿಗ್ರಹ ಇರಬೇಕು, ಮೂರ್ತಿ ಇರಬೇಕು, ಫೋಟೋ ಇರ್ಬೋದು, ಅದ್ರ ಮೇಲೆ ನಾವು ಧ್ಯಾನ ಮಾಡಬಹುದು. ನಿರಾಕಾರದ ಉಪಾಸನೆ ಮಾಡ್ತಾಯಿದ್ರೆ ಶಬ್ದ ಬ್ರಹ್ಮ ಇರಬೇಕಾಗ್ತದೆ, ಅಥವಾ ಯಾವುದಾದ್ರೂ ಮಂತ್ರ ಬೇಕಾಗ್ತದೆ. ಅದನ್ನು ಮಾಡ್ತಾ ಮಾಡ್ತಾ ನಾವು ಧ್ಯಾನಸ್ಥರಾಗ್ತೀವಿ. ಅಥವಾ ನಮ್ಮ ಪ್ರಾಣದ ಮೇಲೆ ಏನು ಉಚ್ಛ್ವಾಸ ನಿಶ್ವಾಸ ಆಗ್ತದೆ, ನಾವೇನು ಶ್ವಾಸ ಒಳಗಡೆ ತಗೋತೀವಿ, ಹೊರಗಡೆ ಬಿಡ್ತೀವಿ, ಅದ್ರ ಮೇಲೆ ಧ್ಯಾನನ ಇಡಬಹುದು. ನಮಗೆ ಈ ರೀತಿಯ 4 ಧ್ಯಾನದ ರೂಪನ ವಿಧಿನ ಹೇಳ್ಕೊಡ್ತಾರೆ. ಆದರೆ ಧ್ಯಾನದ 2 ವಿಧಿ. ಒಂದು ಧ್ಯಾನ ಇಡೋದು, ಎರಡನೇದು ಧ್ಯಾನ ಮಾಡೋದು. ಏನು ಧ್ಯಾನ ಇಡೋದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ.
ಇದ್ರ ಮೇಲೆ ಧ್ಯಾನ ಇಡೋದು, ಅದ್ರ ಮೇಲೆ ನಮ್ಮ ಧ್ಯಾನ ಇಡೋದು. ಯಾಕಂದರೆ ನಮ್ಮ ಧ್ಯಾನ ಬೇರೆ ಕಡೆ ಡೈವರ್ಟ್ ಆಗಬಾರ್ದು. ಇದು ನಮ್ಮ ಬಾಹ್ಯ ಧ್ಯಾನ. ಇದನ್ನು ಅವೇರ್ನೆಸ್ ಅಂತಾರೆ. ನಾನು ಯಾರ ಜೊತೆ ಏನು ಮಾತಾಡ್ತಾ ಇದ್ದೀನಿ, ಯಾಕೆ ಮಾತಾಡ್ತಾ ಇದ್ದೀನಿ, ಲಾಜಿಕಲ್ಲ ಅನ್ಲಾಜಿಕಲ್ಲ, ಲಾಭದ ನಷ್ಟದ ಅಥವಾ ಮೂರ್ಖತೆಯ ಮಾತಾ, ಅಥವಾ ಸಮಯ ಟೈಮ್ ಪಾಸ್ ಮಾಡೋ ಮಾತಾ, ಟೈಮ್ ಪಾಸ್ಗಾಗಿ ಆಡೋ ಮಾತಾ, ಕರ್ಮ ಕಾರ್ಯದ ಮೇಲೆ ನಮ್ಮ ಧ್ಯಾನ ಇರಬೇಕು. ಈ ಕೆಲಸ ಮಾಡಿದ್ರೆ ನನ್ನ ಜೀವನದಲ್ಲಿ ಏನಾದರೂ ಲಾಭ ಆಗ್ತದಾ ಅಥವಾ ನಷ್ಟ ಆಗ್ತದಾ, ಇದನ್ನು ಸ್ವಾರ್ಥಕ್ಕಾಗಿ ಮಾಡ್ತಾಯಿದ್ದೀನೋ ಅಥವಾ ನಿಸ್ವಾರ್ಥದಿಂದ ಮಾಡ್ತಾಯಿದ್ದೀನೋ, ಇವೆಲ್ಲ ಧ್ಯಾನ ನಮ್ಮ ಅವೇರ್ನೆಸ್ಗಾಗಿ ಇರುವಂಥದ್ದು. ಧ್ಯಾನದ ಮಾರ್ಗದಲ್ಲಿ ಸರಿಯಾಗಿ ಹೋಗಲಿಕ್ಕೆ ಇದನ್ನು ಬಾಹ್ಯ ಧ್ಯಾನ ಅನ್ಬೋದು. ಇನ್ನು ಆಂತರಿಕ ಧ್ಯಾನ. ಬಾಹ್ಯ ಧ್ಯಾನ ನಮ್ಮ ಜೀವನದಲ್ಲಿ ಸಂಯಮ ತರ್ತದೆ. ನಾವು ಸಂಯಮಿ ಆಗ್ತೀವಿ. ನಮ್ಮ ಆಹಾರ, ನಮ್ಮ ನಿದ್ರೆ, ನಮ್ಮ ವ್ಯಾಯಾಮ, ನಮ್ಮ ಸಂಬಂಧ, ನಮ್ಮ ಕೆಲಸ, ಇದರಲ್ಲಿ ಅವೇರ್ನೆಸ್ ಬರ್ತದೆ. ಇವೆಲ್ಲದರಲ್ಲಿ ಅವೇರ್ನೆಸ್ ತರಲಿಕ್ಕೆ ಈ ಬಾಹ್ಯ ಧ್ಯಾನ ಅವಶ್ಯಕತೆ ಇದೆ. ಇಲ್ಲಾಂದರೆ ನಾವು ಮನೆಯಲ್ಲಿ ಕೆಲಸದ ಬಗ್ಗೆ, ಬಿಸ್ನೆಸ್ ಬಗ್ಗೆ ಮಾತಾಡ್ತೀವಿ, ಮನೇಲಿ ಜಗಳ ಆಗುತ್ತೆ, ಅಥವಾ ಕೆಲಸದಲ್ಲಿ ಹೋಗ್ಬಿಟ್ಟು ಮನೆಯ ಸಮಸ್ಯೆ ಬಗ್ಗೆ ಮಾತಾಡ್ತೀವಿ, ಯೋಚನೆ ಮಾಡ್ತೀವಿ. ಪರಿಣಾಮ ನೆಗೆಟಿವ್ ಇಂಬ್ಯಾಲೆನ್ಸ್ ಆಗ್ತದೆ. ನಾವು ನೆಗೆಟಿವ್ ಇಂಬ್ಯಾಲೆನ್ಸ್ ಸಿಸ್ಟಮ್ ಒಳಗೆ ಸಿಕ್ಕಾಕೋತೀವಿ. ಪರಿಣಾಮ ಈ ಚಕ್ರನೇ ಚಾಲು ಆಗಿಬಿಡ್ತದೆ. ನಾವು ಕೆಲಸದ ಎನರ್ಜಿನ ಮನೆಗೆ ತೊಗೊಂಡೋಗ್ತೀವಿ, ಮನೆಯ ಎನರ್ಜಿನ ಕೆಲಸದಲ್ಲಿ ತಗೊಬರ್ತೀವಿ. ಪರಿಣಾಮನೇ ಇಂಬ್ಯಾಲೆನ್ಸ್ ಫೀಲ್ ಮಾಡ್ತೀವಿ. ಇದರ ಪರಿಣಾಮ ನಾವು ಧ್ಯಾನಲ್ಲಿ ಕೂತಾಗ ಮನೆ ವಿಚಾರ, ಕೆಲಸದ ವಿಚಾರ ಇದೇ ತಲೆಯಲ್ಲಿ ತಿರುಗಾಡ್ತಾ ಇರ್ತದೆ. ನಾವು ಪೂರ್ತಿ ಧ್ಯಾನ ಮಾಡಲಿಕ್ಕಾಗಲ್ಲ. ಧ್ಯಾನದ ಅರ್ಥ ಆ ಮೂಲ ಪರಾಕಾಷ್ಠೆ. ಧ್ಯಾನದ ಅರ್ಥ ಸಮಾಧಿಯ ಪ್ರಾಪ್ತಿ ಮಾಡೋದು. ನೀವು ಸಮಾಧಿ ಸ್ಥಿತಿ ತಲುಪಬೇಕಾ, ಸತ್ಯ ತನಕ ತಲುಪಬೇಕಾ, ಆವಾಗ ಮಾತ್ರ ಈ ಧ್ಯಾನ ಮಾಡಿ. ಇಲ್ಲಾಂದರೆ ನಾವು ಕಣ್ಣು ಮುಚ್ಕೊಂಡು ಕತ್ತಲೆಯಲ್ಲಿ ಸುಮ್ಮನೆ ಕೂತ್ಕೊಂಡು ನಮ್ಮನ್ನು ನಾವು ಮುಟ್ಟಾಳರನ್ನಾಗಿ ಮಾಡೋದು ಬಿಟ್ಟರೆ ಇನ್ನೇನಾಗಲ್ಲ. ನಾವು ನಮ್ಮನ್ನು ಅರಿಬೇಕು, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂದರೆ, ಅಥವಾ ಈ ಪ್ರಕೃತಿನ, ಈ ಬ್ರಹ್ಮಾಂಡದ ರಹಸ್ಯನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆವಾಗ ಮಾತ್ರ ಈ ಧ್ಯಾನ ಮಾಡಿ. ಆತ್ಮದ ಅವೇಕಿಂಗ್ಗೋಸ್ಕರ ಧ್ಯಾನ ಮಾಡಬೇಕಂತಿದೆಯಾ, ಧ್ಯಾನ ಮಾಡಿ. ನಿಮಗೆ ನಿಮ್ಮ ಪ್ರಾಣ ಊರ್ಜೆನ ಜಾಸ್ತಿ ಮಾಡ್ಕೊಳ್ಬೇಕಾ, ಆವಾಗ ಈ ಧ್ಯಾನ ಮಾಡಿ. ಇಲ್ಲಾಂದರೆ ನಮ್ಮ ಧ್ಯಾನ ಭೋಗ ಅಥವಾ ಇಚ್ಛೆಯ ಹಿಂದೆಯೇ ನಮ್ಮ ಎನರ್ಜಿ, ನಮ್ಮ ಧ್ಯಾನ ಹೋಗ್ತದೆ. ಧ್ಯಾನ ಎಲ್ಲವನ್ನು ಬಿಡುವ ಹೆಸರು. ಮತ್ತು ನಾವು ಏನು ಇದ್ದೀವೋ ಅದ್ರ ಮೇಲೆ ಧ್ಯಾನ ಇಡುವ, ನಾನು ಯಾರು ಅದ್ರ ಮೇಲೆ ಧ್ಯಾನ ಧ್ಯೇಯ ಇಡುವ ಪ್ರಕ್ರಿಯೆನೇ ನಿಜವಾದ ಧ್ಯಾನ. ಜಾಸ್ತಿ ಏನಾಗ್ತದಂದರೆ ಈ ಜನ ಕ್ರಿಯೆಯಲ್ಲೇ ಸಿಕ್ಕಾಕೊಂಡಿರ್ತಾರೆ. ಕ್ರಿಯೆಯಲ್ಲೇ ನಾವು ಗಂಟೆಗಟ್ಟಲೆ ಇರ್ತೀವಿ, ಮಾಲೆ ತಿರ್ಸ್ತಾ ಇರ್ತೀವಿ, ಒಳಗಡೆ ಯಾವುದಾದ್ರೂ ಮಂತ್ರನ ಹೇಳ್ತಾ ಇರ್ತೀವಿ, ಒಳಗೆ ಯಾವುದೋ ಭಗವಂತನ ನೆನೆಸ್ಕೊಂಡು ಸ್ಮರಣೆ ಮಾಡ್ತಾ ಇರ್ತೀವಿ. ಯಾವುದರ ಮೇಲೆ ನಾವು ಲಗಾಮ್ ಇಡಬೇಕು ಅದು ನಿರಂತರ ನಡೀತಾ ಇದೆ. ನಾವು ನಮ್ಮ ಮನಸ್ಸಿನ ಮೇಲೆ ಲಗಾಮ್ ಇಡಬೇಕು. ಆದರೆ ಮನಸ್ಸು ಏನು ಹೇಳ್ತಾ ಇದೆ, ರಾಮ್ 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 ಅಂತ ಮನಸ್ಸೇ ನಡೀತಾ ಇದೆ. ಅಂದಮೇಲೆ ಧ್ಯಾನ ಹೀಗಾಗ್ಲಿಕ್ಕೆ ಸಾಧ್ಯ? ನಾವು ಧ್ಯಾನದ ಪ್ರೊಸೆಸ್ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಾವು ಮನಸ್ಸನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಮನಸ್ಸನ್ನು, ಅದರ ವಿಚಾರವನ್ನು ತಿಳ್ಕೋಬೇಕು. ಏನು ಬೇಕು ಮನಸ್ಸಿಗೆ ಅದನ್ನು ಮೊದಲು ತಿಳ್ಕೊಬೇಕಾಗ್ತದೆ. ಸುಮ್ಮನೆ ಕೂತ್ಕೊಂಡು ಮನಸ್ಸು ಏನು ಹೇಳ್ತಾ ಇದೆ ಅದನ್ನು ಕೇಳಿಸ್ಕೊಳ್ಳಿ. ಯಾಕದು ಬಡಬಡಿಸ್ತಾ ಇದೆ ಕೇಳಿಸ್ಕೊಳ್ಳಿ. ಏನು ಬೇಕು ಅದಕ್ಕೆ ಕೇಳಿ. ಮನಸ್ಸು ನಮ್ಮ ಸಮಯನ ಹಾಳು ಮಾಡ್ತಾ ಇದೆ. ಮನಸ್ಸೇ ಆ ಕರ್ಮದ ಕಾರಕ. ಮನಸ್ಸೇ ಆ ಫಲ ಭೋಗಿಸ್ಲಿಕ್ಕೆ ಲಾಯಕ್ಕು. ಧ್ಯಾನ ಅನ್ನೋದು ಸಹಜ ಅವಸ್ಥೆ. ನಾವು ಧ್ಯಾನ ಮಾಡಲಿಕ್ಕೂ ಆಗಲ್ಲ, ಧ್ಯಾನ ಇಡಲಿಕ್ಕೂ ಆಗಲ್ಲ. ಧ್ಯಾನ ಆಗ್ತದೆ, ಅದೇ ಘಟಿಸ್ತದೆ. ಒಬ್ಬ ಕರ್ಮನಿಷ್ಠ ವ್ಯಕ್ತಿ ತನ್ನ ಕೆಲಸದ ಬಗ್ಗೆ ಎಷ್ಟು ಅವೇರ್ ಆಗಿರ್ತಾನೆ ಅಂದರೆ ಅವನಿಗೆ ತನ್ನ ಕರ್ಮ ಕೆಲಸ ಬಿಟ್ಟರೆ ಮತ್ತೇನು ಕಾಣಿಸೋದೇ ಇಲ್ಲ. ಅದು ಧ್ಯಾನ. ಯಾವುದೇ ಕ್ರಿಯೆಯಲ್ಲಿ ತನ್ನ 100% ಇಂಟೆನ್ಸಿಟಿ ಕೊಡೋದೇ ಧ್ಯಾನ. ತಾಯಿ ತನ್ನ ಮಗುವಿಗೆ ಜನ್ಮ ಕೊಟ್ಟಾಗ ಒಂದು 6 ತಿಂಗಳ ತನಕ ಆ ತಾಯಿಯ ಗಮನ ಪೂರ್ತಿ, ಧ್ಯಾನ ಪೂರ್ತಿ ಆ ಮಗುವಿನ ಮೇಲೆ ಇರ್ತದೆ. ಒಂದು ಸಲನೂ ಧ್ಯಾನ ಅಲ್ಲಿ ಅಲುಗಾಡಲ್ಲ. ಪೂರ್ತಿ ಚಿಂತನೆ ಆ ಮಗುವಿನ ಮೇಲೆ ಇರ್ತದೆ. ಅದನ್ನು ಧ್ಯಾನ ಅಂತಾರೆ. ಹಿಂದಿನ ಕಾಲದಲ್ಲಿ ತಲೆ ಮೇಲೆ ಬಿಂದಿಗೆ ಹೊತ್ಕೊಂಡು ಹೋಗ್ತಿದ್ರು. ಅವರು ಕೈ ಬಿಟ್ಟೆ ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ತಲೆ ಮೇಲಿರುವ ಬಿಂದಿಗೆಯಿಂದ ಒಂದು ಹನಿ ನೀರು ಕೆಳಗಡೆ ಬೀಳ್ತಾ ಇರಲಿಲ್ಲ. ಅಷ್ಟು ಸೂಕ್ಷ್ಮ ಧ್ಯಾನ ಅವರಲ್ಲಿತ್ತು. ಬ್ಯಾಲೆನ್ಸ್ ಮಾಡ್ತಾರೆ ಅಂದರೆ ಅವರ ಧ್ಯಾನ ಇಡುವ ಶಕ್ತಿ ಆ ರೀತಿ ಸೂಕ್ಷ್ಮದಲ್ಲೂ ಸಹ
ಕರ್ಕೊಂಡು ಹೋಗಬೇಕಾಗ್ತದೆ. ಆವಾಗ ನಾವು ಧ್ಯಾನ ಇಡಬಲ್ಲೆವು. ಆ ರೀತಿ ಆದಾಗಲೇ ನಾವು ಧ್ಯಾನ ಮಾಡಲಿಕ್ಕೆ ಸಮರ್ಥರಾಗ್ತೀವಿ. ಧ್ಯಾನ ಅಂದರೆ ಏನು ಸ್ವರೂಪ ಇಲ್ಲದೆ ಜ್ಞಾನ ಪಡೆಯೋದು. ಧ್ಯಾನ ಮಾಡಬೇಕಂದ್ರೆ ಮೊದಲು ತಿಳ್ಕೊಳ್ಬೇಕಾಗಿರೋದು ಸ್ವರೂಪದ ಜ್ಞಾನ ಇಲ್ಲದೆ, ಈಶ್ವರನ ಸ್ವರೂಪದ ಜ್ಞಾನ ಇಲ್ಲದೆ, ನಮ್ಮ ಆತ್ಮದ ಸ್ವರೂಪದ ಜ್ಞಾನ ಇಲ್ಲದೆ ನಾವು ಧ್ಯಾನ ಇಡೋದು ಹೇಗೆ ಸಾಧ್ಯ? ಯಾವುದೇ ವಸ್ತು, ವಿಷಯ, ಯಾವುದೇ ಮಂತ್ರ, ಧ್ವನಿ ಏನಾದರೂ ಇರಬೇಕಲ್ವಾ? 24 ತಾಸು ನಾವು ಅಲ್ಲಿ ಗಮನ ಇಡಬೇಕಂದ್ರೆ, ಧ್ಯಾನ ಇಡಬೇಕಂದ್ರೆ ಎಲ್ಲಿಯವರೆಗೆ ನಮಗೆ ಆ ಅನಾಹತನಾದ ಸಿಗಲ್ವೋ ಅಲ್ಲಿ ತನಕ ನಾವು ಅಲ್ಲಿ ತಾನೇ ಇರಬೇಕಾಗ್ತದೆ. ನಾವೆಷ್ಟೇ ಗ್ರಂಥ ಓದಿದ್ರು, ಎಷ್ಟೇ ಶಾಸ್ತ್ರ ಓದಿದ್ರು, ಎಲ್ಲ ಗ್ರಂಥಶಾಸ್ತ್ರದ ಸಾರ ಇಲ್ಲೇ ಬಂದು ನಿಲ್ಲುತ್ತೆ. ಎಲ್ಲಿಯವರೆಗೆ ಆ ಮೂಲ ಬ್ರಹ್ಮನ ನಾವು ಅರಿಯಲ್ವೋ, ಮೂಲ ಬ್ರಹ್ಮನ ಸ್ವಾದ ನಾವು ರುಚಿ ನೋಡಲ್ವೋ ಅಲ್ಲಿ ತನಕ ನಾವು ಅಲ್ಲಿ ತಾನೇ ಇರಬೇಕಾಗ್ತದೆ. ಒಂದು ಸೂಜಿಯಲ್ಲಿ ದಾರ ಹಾಕುವಷ್ಟು ಸೂಕ್ಷ್ಮ ಇದು. ಎಷ್ಟು ಏಕಾಗ್ರತೆಯಿಂದ ನಾವು ಸೂಜಿಯಲ್ಲಿ ದಾರ ಹಾಕ್ತೀವಿ ಅಥವಾ ಆ ದಾರನ ನಿಧಾನ ತೆಗಿತೀವಿ, ಅಷ್ಟು ಸೂಕ್ಷ್ಮ. ಆ ರೀತಿ ಈ ಧ್ಯಾನದ ಪ್ರೊಸೆಸ್. ಈ ಆಜ್ಞಾಚಕ್ರ ಏನಿದೆ ಬ್ರಹ್ಮಾಂಡದ ದ್ವಾರ ಅಂತಾರೆ. ಸಹಸ್ರಾರ ಚಕ್ರ ಏನಿದೆ ಅದು ಖಜಾನೆ. ಸಹಸ್ರಾರ ಏನಿದೆ ಅದು ಬ್ರಹ್ಮಾಂಡದ ಖಜಾನೆ. ನಮ್ಮ ಧ್ಯಾನ ಆ ಆಜ್ಞಾಚಕ್ರದ ಮೇಲೆ ಬಿತ್ತು ಅಂದರೆ, ಆ ಸೂಜಿಯಲ್ಲಿ ದಾರ ಹಾಕಲಿಕ್ಕೆ ನಮ್ಗೆ ಬಂತು ಅಂದರೆ ಅರ್ಥ ಮಾಡ್ಕೊಳ್ಳಿ, ಆ ಖಜಾನೆ ನಮ್ಗೆ ಸಿಗ್ತದೆ, ಓಪನ್ ಆಗ್ತದೆ. ಆ ಖಜಾನೆಯ ಬಾಗಿಲು ಓಪನ್ ಆಗ್ತದೆ. ಭಗವಂತ ನಮಗಾಗಿ ಕೂಗ್ತಾ ಇದ್ದಾರೆ, ಆದರೆ ನಾವು ಕೇಳಿಸ್ಕೊಳ್ತಾ ಇಲ್ಲ. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಭಗವಂತನ ನಾವೇ ಕರಿಬೇಕು. ನಮ್ಮ ಬುದ್ಧಿಲೇ ಏನು ತುಂಬಿಸಲಾಗಿದೆ ಅಂದರೆ ನಾವು ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು, ಮಂತ್ರ ಮಾಡಬೇಕು, ಮಾಡೋದ್ರಲ್ಲಿ ನಾವು ಬ್ಯುಸಿಯಾಗಿದ್ದೀವಿ. ಆ ಭಗವಂತ ಎಷ್ಟು ಕರುಣಾಮಯಿ, ದಯಾಮಯಿ ಅಂದರೆ 24 ತಾಸು ಆ ಭಗವಂತ ನಮಗೋಸ್ಕರ, ಆ ಬ್ರಹ್ಮಾಂಡ ನಮಗೋಸ್ಕರ ಕಾಯ್ತಾ ಇದೆ. ನಮಗದರ ಅರಿವಿಲ್ಲ. ತನ್ನಿಂತಾನೇ ಧ್ಯಾನ ಘಟಿಸ್ತದೆ, ತನ್ನಿಂತಾನೇ ಕುಂಡಲಿನಿ ಜಾಗೃತಿ ಆಗ್ತದೆ, ತನ್ನಿಂತಾನೇ ಎಲ್ಲ ಕೆಲಸಗಳು ಆಗ್ತವೆ, ತನ್ನಿಂತಾನೇ ನಮ್ಮೆಲ್ಲ ಕರ್ಮಗಳು ಕಳೀತವೆ, ತನ್ನಿಂತಾನೇ ನಮ್ಮೆಲ್ಲ ಸಂಚಿತ ಕರ್ಮಗಳು ನಷ್ಟ ಆಗ್ತವೆ, ತನ್ನಿಂತಾನೇ ಜ್ಞಾನ ಪ್ರಕಟ ಆಗ್ತದೆ, ವಿವೇಕ ಮೂಡ್ತದೆ, ತನ್ನಿಂತಾನೇ ಆ ದೈವಶಕ್ತಿ ನಮ್ಮೊಳಗೆ ಜಾಗೃತ ಆಗ್ತದೆ. ನಾವು ಕೇವಲ ಪ್ಲ್ಯಾಟ್ಫಾರ್ಮ್ನ ರೆಡಿ ಮಾಡಬೇಕು. ಪ್ಲ್ಯಾಟ್ಫಾರ್ಮ್ ಯಾವ ರೀತಿ ರೆಡಿ ಮಾಡಬೇಕು, ಅದಕ್ಕೆ ಯಾವ ರೀತಿ ಧ್ಯಾನ ಮಾಡಬೇಕು, ಆ ಧ್ಯಾನ ಬೇರೆ. ಯೋಗಿಗಳು ಮಾಡೋ ಧ್ಯಾನ, ಅವರೆಲ್ಲಿ ಕೂತ್ಕೊಂಡಿರ್ತಾರೋ ಅಲ್ಲೇ ಅವರಿಗೆ ಧ್ಯಾನ ಘಟಿಸ್ತದೆ, ಧ್ಯಾನಸ್ಥರಾಗ್ತಾರೆ, ಧ್ಯಾನದಲ್ಲಿ ಮಗ್ನರಾಗ್ತಾರೆ. ಸಹಜವಾಗಿ ಎಲ್ಲ ಆಗ್ತದೆ. ನಮ್ಮ ಸಾಧನೆ, ನಮ್ಮ ಬಲ, ನಮ್ಮ ಕರ್ಮ, ನಮ್ಮ ಅಭ್ಯಾಸದಿಂದ ಆ ಮೂಲ ಚೇತನನ ಜಾಗೃತಿ ಮಾಡ್ಬೋದು. ಜಾಗೃತಿ ನಾವು ಮಾಡಬೇಕಾಗಿಲ್ಲ, ಅದು ಆಲ್ರೆಡಿ ಜಾಗೃತಿಯಲ್ಲೇ ಇದೆ. ನಾವು ತಯಾರಾಗಬೇಕು. ನಾವ್ಯಾರು, ನಮ್ಮನ್ನು ನಾವು ಮೊದಲು ಅರಿಬೇಕಾಗ್ತದೆ. ಯಾವ ನಾದದಿಂದ ಅಂಡಪಿಂಡ ಬ್ರಹ್ಮಾಂಡ ರಚಿತ ಆಗಿದೆಯೋ ಆ ನಾದನೆ, ಆ ಧ್ವನಿಯ ಉಪಾಸನೆ, ಆ ಧ್ವನಿಯ ಸಾಧನೆ ಮಾಡಬೇಕು. ನಾವು ನಮ್ಮಲ್ಲೆಷ್ಟು ಸಮರ್ಪಣೆ ಭಾವ ಇದೆ, ನಮ್ಮ ಪಾತ್ರತೆ ಎಷ್ಟಿದೆ. ಮುಕ್ತಿ ಸುಮ್ಮನೆ ಸಿಗಲ್ಲ. ಮುಕ್ತಿಗಾಗಿ ನಾವೇನಾದರೂ ಕೊಡಲೇಬೇಕಾಗ್ತದೆ, ಏನಾದರೂ ದಾನ ಮಾಡಲೇಬೇಕಾಗ್ತದೆ. ಸಮರ್ಪಣಾ ಭಾವ ಕೊಡ್ಲಿಕ್ಕೆ ಏನಿಲ್ಲ ಅಂದರೆ ಸಮರ್ಪಣೆ ಆದರೂ ಇರ್ಬೇಕು ತಾನೆ. ಆ ಸಮರ್ಪಣಾ ಭಾವ ಇರ್ಬೇಕು ತಾನೆ. ಸಮರ್ಪಣೆ ಅಂದರೆ ಯಾವ ಶಿಷ್ಯ ಸಮರ್ಪಣಾ ಭಾವದಿಂದ ಇರ್ತಾನೋ ಅವನು ಭಗವಂತನ ದರ್ಬಾರ್ನ ನಡೆಸ್ತಾನೆ. ಬ್ರಹ್ಮನ ದರ್ಬಾರ್ ಸಂಭಾಳಿಸೋದು ಅಂದರೆ ಬ್ರಹ್ಮನ ವಾಣಿಯನ್ನು ಇಳಿದಿದೆ ಅದನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಮತ್ತು ಆ ಬ್ರಹ್ಮನ ವಾಣಿ ಏನಿದೆ ಅದನ್ನು ಜನರ ಹತ್ರ ತಲುಪಿಸೋದು. ಎಲ್ಲಿಯವರೆಗೆ ನಮ್ಮಲ್ಲಿ ಪ್ರೇಮ ಪ್ರಕಟ ಆಗಲ್ವೋ, ಭಗವಂತನಿಗೆ ಆ ಕೂಗನ್ನ ನಾವು ಕೂಗಲ್ವೋ ಅಲ್ಲಿ ತನಕ ಭಗವಂತ ಬರಲ್ಲ. ಭಗವಂತ ಒಂದು ಸಲ ಬಂದರೆ ಮತ್ತೆ ಹೋಗಲ್ಲ. ಆವಾಗ ನಾವು ಯಾವುದೇ ಈ ಕ್ರಿಯೆಗಳು ಮಾಡಬೇಕಾಗಿಲ್ಲ, ಹೊರಗಡೆಯಿಂದ ಏನೂ ಕಲಿಬೇಕಾಗಿಲ್ಲ. ಸಮಾಧಿ, ಭಗವಂತ ಬಂದರೆ ಸಮಾಧಿ ತನ್ನಿಂತಾನೇ ಘಟಿಸ್ತದೆ, ಧ್ಯಾನ ತನ್ನಿಂತಾನೇ ಆಗ್ತದೆ. ಏನಾದರೂ ದೊಡ್ಡದು ಪಡಿಬೇಕು ಅಂದರೆ ನಾವು ನಮ್ಮತನವನ್ನು ಅಳಿಸಿ ಹಾಕಬೇಕಾಗ್ತದೆ. ಅಳಿಸಿ ಹಾಕೋದಂದರೆ ನಮ್ಮ ಮನಸ್ಸಿನ ಮಾನ್ಯತನ, ಪ್ರೋಗ್ರಾಮಿಂಗ್ನ ಅಳಿಸಿ ಹಾಕಬೇಕಾಗ್ತದೆ. ನಾವೊಬ್ಬ ಗುರು ಹತ್ರ ಹೋಗಬೇಕಂದ್ರೂ ಸಹ ತಲೆಯಲ್ಲಿ ತುಂಬ್ಕೊಂಡು ಹೋಗಬಾರ್ದು. ರಾಮಚರಿತ ಮಾನಸದಲ್ಲಿ ಇದನ್ನು ಹೇಳಿದ್ದಾರೆ, ಆ ಶಾಸ್ತ್ರದಲ್ಲಿ ಅದನ್ನು ಹೇಳಿದ್ದಾರೆ, ವಿಜ್ಞಾನ ಭೈರವದಲ್ಲಿ ಅದನ್ನು ಹೇಳಿದ್ದಾರೆ. ಅದರಲ್ಲೆಲ್ಲ ಹೇಳಿದರೆ ನಾವೇನು ಮಾಡೋಕ್ಕಾಗತ್ತೆ. ಧ್ಯಾನ ಅನ್ನೋದು ಪ್ರಾಕ್ಟಿಕಲ್. ನಾವು ಪ್ರಾಕ್ಟಿಕಲ್ ಮಾಡಬೇಕಾ
ಅಥವಾ ಥಿಯರಿನ ತಲೆಯಲ್ಲಿ ತುಂಬ್ಕೋಬೇಕಾ? ಧ್ಯಾನ ಥಿಯರಿ ಅಲ್ಲ, ಧ್ಯಾನ ಅಂದರೆ ಪ್ರಾಕ್ಟಿಕಲ್. ಪರಮಾತ್ಮ ಪ್ರೇಮದಿಂದ ಪ್ರಕಟ ಆಗ್ತಾನೆ. ಪ್ರೇಮ ಇದ್ದಾಗಲೇ ಧ್ಯಾನ ಘಟಿಸ್ತದೆ. ಬಲವಂತವಾಗಿ ನಾವು ಒಂದು ಕಡೆ ಕಟ್ಟಾಕ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಲಿಕ್ಕಾಗಲ್ಲ, ಧ್ಯಾನ ಘಟಿಸಲ್ಲ. ಮನಸ್ಸನ್ನು ಬಲವಂತವಾಗಿ ಒಂದು 5 ನಿಮಿಷ ಕಂಟ್ರೋಲ್ ಮಾಡ್ಬೋದು, ಬಾಕಿ ಒಂದು 20 ನಿಮಿಷ ನಮ್ಮದೇ ಅದು ಹಾಳು ಮಾಡಾಗ್ತದೆ. ಮನಸ್ಸಿಗೆ ನಾವು ಕಂಟ್ರೋಲ್ ಮಾಡಿಕೊಂಡು ಒಂದು ಕಡೆ ಕಟ್ಟಾಕಿದ್ರೆ ಅದು ನಮಗೆ 100 ಕಡೆ ಕಟ್ಟಾಗ್ತದೆ. ಇವತ್ತು ಬಿಟ್ಟಿಲ್ಲ ಅಂದರೆ ಮತ್ತೆ ಯಾವತ್ತೂ ಬಿಡಲಿಕ್ಕಾಗಲ್ಲ. ವರ್ತಮಾನದಲ್ಲಿ ಇರೋದನ್ನು ಕಲೀರಿ, ಕರ್ಮ ಮಾಡಿ, ಕೆಲಸ ಮಾಡಿ, ದುಡ್ಡು ಗಳಿಸಿ, ಮನಸ್ಸಿಂದ ಮುಕ್ತರಾಗಿರಿ. ದುರಾಸೆ ಮನಸ್ಸಲ್ಲಿ ಮೂಡಲಿಕ್ಕೆ ಅವಕಾಶ ಕೊಡಬೇಡಿ. ದುಡ್ಡು ಮಾಡೋದು ತಪ್ಪಲ್ಲ, ಇಡೀ ದಿವಸ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇರೋದು ತಪ್ಪು. ಪ್ರತಿಷ್ಠೆ ಗಳಿಸೋದು ತಪ್ಪಲ್ಲ, ಪ್ರತಿಷ್ಠೆಯ ಮೋಹದಲ್ಲಿ ಅಂಧರಾಗೋದು. ಯಾವುದೇ ವಸ್ತು ಮಿತಿ ಮೀರಿದರೆ ಅದು ತಪ್ಪೆ. ಪ್ರಕಾಶ ಮತ್ತು ಧ್ವನಿ, ನಾವು ಮೊದಲು ಧ್ವನಿನ ಕೇಳಿಸ್ಕೊಳ್ಳೋದನ್ನು ಕಲಿಬೇಕಾಗ್ತದೆ. ನಾವು ಕಣ್ಮುಚ್ಕೊಂಡು ಒಂದೇ ಸಲ ಪ್ರಕಾಶ ನೋಡ್ತೀವಿ ಅಂತ ಪ್ರಕಾಶದ ಕಲ್ಪನೆ ಮಾಡಿಕೊಂಡ್ರೆ ನಮ್ಮಷ್ಟು ಮುಟ್ಟಾಳರು ಇನ್ಯಾರಿಲ್ಲ. ಅದು ಈ ಕಣ್ಣಿಂದ ನೋಡಲಿಕ್ಕಾಗಲ್ಲ. ಪರಮಾತ್ಮನ ಪ್ರಕಾಶ ಏನಿದೆ ಅದು ಬೇರೆ ರೀತಿ ಇದೆ. ನಮ್ಮ ಮೂಲಾಧಾರದಿಂದ ಸಹಸ್ರಾರ ತನಕ ಏನೇನು ಬಣ್ಣಗಳಿವೆಯೋ ಆ ಬಣ್ಣಗಳು ನಮಗೆ ಆವಾಗ ಕಾಣಿಸ್ತವೆ. ಯಾವ ಚಕ್ರ ಆ್ಯಕ್ಟಿವೇಟ್ ಆಗ್ತಾ ಇದೆ, ಯಾವ ರೀತಿ ಊರ್ಜೆ ಹೋಗ್ತಾ ಇದೆ, ಅದನ್ನು ನಾವೇ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳೋದು ಮುಟ್ಟಾಳ್ತನ ಆಗ್ತದೆ. ಇದನ್ನು ಯಾರು ಅಲ್ಲಿ ತನಕ ತಲುಪಿತಾರೋ, ಯಾರದರ ಅನುಭವ ಮಾಡಿದಾರೋ ಅಂಥವ್ರು ಮಾತ್ರ ಹೇಳಿಕ್ಕೆ ಸಾಧ್ಯ. ಒಬ್ಬೊಬ್ಬರ ಅನುಭವ ಬೇರೆ ಬೇರೆ ಇರ್ತದೆ. ನನ್ನ ಅನುಭವನೇ ಬೇರೆ, ನಿಮ್ಮ ಅನುಭವನೇ ಬೇರೆ ಆಗಿರ್ತದೆ. ಧ್ಯಾನ ಯೋಗದಲ್ಲಿ ಯಾವುದ್ರ ಮೇಲೆ ಧ್ಯಾನ ಇಡಬೇಕು ಅದನ್ನು ನೀವೇ ಕೇಳ್ಕೊಳ್ಳಿ. ನನಗೇನೋ ಇಷ್ಟ ಅಂತ ಅದು ನಿಮಗೂ ಇಷ್ಟ ಆಗಬೇಕು ಆ ರೀತಿ ಏನೂ ಇಲ್ಲ. ನಮ್ಮ ಧ್ಯಾನ ಸರಿಯಾದ ಕಡೆ ಕನೆಕ್ಟ್ ಆಗಿದೆ ಅಂದರೆ ನಮಗೆ ಬುದ್ಧತ್ವದ ಪ್ರಾಪ್ತಿ ಆಗಲೇಬೇಕು, ಮುಕ್ತ ಆಗಿರಬೇಕು. ಆವಾಗ ಈ ಸಂಸಾರ ನಮಗೆ ಆಟದ ಥರ ಬಿಟ್ಟರೆ ಇನ್ನೇನು ಅನಿಸಲ್ಲ. ನಮ್ಮೊಳಗೆ ಆ ಪ್ರಜ್ಞೆ ಜಾಗೃತ ಆಗ್ತದೆ. ನಮ್ಮ ಧ್ಯಾನ ನಿಜವಾಗಿಯೂ ಕನೆಕ್ಟ್ ಆಗಿದ್ದರೆ ನಾವು ಸ್ಥಿತಪ್ರಜ್ಞರಾಗ್ತೀವಿ. ಬಾಹ್ಯದ ವಸ್ತು ವಿಷಯಗಳು ನಮಗೆ ಇನ್ನೂ ಡಿಸ್ಟರ್ಬ್ ಮಾಡ್ತಾ ಇದ್ದಾವೆ ಅಂದರೆ ನಾವಿನ್ನೂ ಧ್ಯಾನಸ್ಥರಾಗಿಲ್ಲ. ಧ್ಯಾನಸ್ಥ ಯಾರು ಅಂದರೆ 24 ತಾಸು ಅವೇರ್ನೆಸ್ನಲ್ಲಿ ಇರುವಂಥವನು. ಧ್ಯಾನದ ಸೂತ್ರ ಏನು, ಧ್ಯಾನದಲ್ಲಿ ಹೇಗೆ ಇಳಿಯೋದು, ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.